ಕಾರ್ಯಕ್ರಮದಲ್ಲಿ ಈ ಓಣಿಯ ಎಲ್ಲ ಸದಸ್ಯರು ಕೂತ್ಕೊಂಡು ಅದರಲ್ಲಿ ನಾಯಕರು ಆನಂತರ ಗಡಿಗೆ ಸೌಕಾರರು ಅದೇ ರೀತಿಯಾಗಿ ಒಂದು ಕಮಿಟಿಯನ್ನು ಮಾಡಿಕೊಂಡು 19 ಜನರ ಸದಸ್ಯರ ಒಂದು ಕಮಿಟಿಯನ್ನು ಮಾಡಿಕೊಂಡು ಈ ಓಣಿಯಲ್ಲಿರುವಂಥ ಪ್ರತಿಯೊಬ್ಬರು ಮನೆಗೂ ಒಂದು 5,000 ರೂಪಾಯಿಯನ್ನು ಕಲೆಕ್ಷನ್ ಮಾಡಿದ್ದೀವಿ. ಆ 5,000 ರೂಪಾಯಿ ಕಲೆಕ್ಷನ್ ಮಾಡ್ತಾನೆ ಮುಂದೆ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ್ದೀವಿ. ಇದಕ್ಕೆ ಇನ್ನೂವರೆಗೂ ನಮಗೆ ಸಹಕಾರದಿಂದ ಯಾವ ಸೌಲಭ್ಯ ಕೊಟ್ಟಿಲ್ಲ. BDOವ್ರಿಗೂ ಕೂಡ ಭೇಟಿಯಾಗಿದ್ದೀವಿ, ಅವ್ರಿಗೂ ಕೂಡ ಸಹಾಯ ಸಹಕಾರ ಮಾಡಲಿಕ್ಕೆ ಕೇಳ್ಕೊಂಡಿದ್ದೀವಿ. ಈಗ ಇನ್ನು ಮುಂದೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ಈ ದೇವಸ್ಥಾನ ಕಮಿಟಿಗೆ ಸಾಕಷ್ಟು ಜಮೀನು ಕೂಡ ಇದೆ. ಆ ಜಮೀನದಲ್ಲಿ ಮುಂದೆ ಒಂದೇನಾದರೂ ಸಭಾಭವನ ಮತ್ತು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥ ಆಸೆ ಇದೆ. ಅದಕ್ಕಾಗಿ ನಮ್ಮ ಇಲ್ಲಿಯ ರಾಜಕಾರಣಿಗಳು ದಯವಿಟ್ಟು ಇದನ್ನು ಆಲಿಸಬೇಕು. ಆನಂತರ ರಾಜಕಾರಣಿಗಳು ಮಾಡಿದರೆ ಬೇಕಾದಷ್ಟು ಮಾಡಲಿಕ್ಕೆ ಅನುಕೂಲತೆ ಆಗುತ್ತೆ. ಹೀಗೆ ಹಾಳು ಬಿದ್ದಂಥ ಈ ದೇವಸ್ಥಾನವನ್ನು ಈ ಓಣಿಯ ಜನರೆಲ್ಲರೂ ಸೇರಿಕೊಂಡು ಸುಮಾರು ಈ ಒಂದು 5-6 ಲಕ್ಷ ಖರ್ಚು ಮಾಡಿಕೊಂಡು ಈಗಾಗಲೇ ಪುನರುದ್ಧಾರವನ್ನು ಮಾಡಲಾಗಿದೆ. ಇವತ್ತು ಆ ಪೂಜೆಯನ್ನು ಇಟ್ಕೊಂಡಿದೆ. ಆ ಪೂಜೆಯಲ್ಲಿ ಇಲ್ಲಿ ಭಕ್ತಾದಿಗಳೆಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಹಾಗೂ ಈ ಕಮಿಟಿಗೆ ಧನ ಸಹಾಯ ಮಾಡಿದ ಎಲ್ಲ ಸದಸ್ಯರಿಗೆ ಕಮಿಟಿ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ರಾಜಕೀಯ ಸದಸ್ಯರು, ರಾಜಕೀಯ ಮೆಂಬರ್ ಇದ್ದಂಥವರು ಕೂಡ ಇಲ್ಲೇ ಇನ್ನೂ ಹೆಚ್ಚು ಉದ್ಧಾರ ಮಾಡಲಿಕ್ಕೆ ಏನೇನು ಸಾಧ್ಯತೆ ಇದೆ ನಾವೆಲ್ಲ ಅವರಿಗೆ ಅಪ್ರೋಚ್ ಮಾಡ್ತೀವಿ. ಅದಕ್ಕೆ ಸಹಕಾರ ಕೊಡಬೇಕಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ. ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಅಂಥೇಳಿ. ನಾನು ಕೂಡ ಈ ಕಮಿಟಿಯಲ್ಲಿ ಸದಸ್ಯನಾಗಿದ್ದೀನಿ. ನಾನು ಮೊದಲು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಲೆಕ್ಚರರ್ ಆಗಿದ್ದೆ. 20 ವರ್ಷ ಹಿಂದೆ ಮನೆ ಕಟ್ಟಿದ್ರು ಕೂಡ ಬರಲಿಕ್ಕೆ ಅನುಕೂಲತೆ ಆಗಲಿಲ್ಲ. ಇವಾಗ ಇಲ್ಲಿ ಬಂದಿದ್ದೀವಿ. ಬಂದು ಈ ಎಲ್ಲ ಜನರ ಜೊತೆ ಕೂತ್ಕೊಂಡು ಒಂದು ಏನೋ ಸಮಾಜದ ಸೇವೆ ಮಾಡಬೇಕು ಅಂತ ಆಶೆಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದ. ಹುಣಸಿಯವ್ರು ಕರ್ಕೊಂಡು ಈ ದೇವಸ್ಥಾನ ಇದ್ದಿದ್ದಲ್ಲ ಆಗಿತ್ತು. ಈ ದೇವಸ್ಥಾನ ಕೂತು ಮಾಡಿದ್ದೀವಿ. ಅವ್ರ ಕಡೆ ಹೋಗಿ ಪರ್ಮಿಷನ್ ತೊಗೊಂಡು ಈ ಜಾಗ ಕಟ್ಟಿಬೇಕಾದ್ರೆ ನಾವೆಲ್ಲರೂ ಈ ಓಣಿ ಸದಸ್ಯರೆಲ್ಲ ಸೇರಿಕೊಂಡು ಈ ಒಳ್ಳೆ ಕೆಲಸ ಮಾಡಕತ್ತೀವಿ. ನಾವು ಇವತ್ತು ಎಲ್ಲ ನಮ್ಮ ವಿಚಾರಗಳು ಮಾಡಿದವರು ಅಭಿವೃದ್ಧಿ ಮಾಡಬೇಕು. ಜನ ವಿಚಾರ ತಂದೆಲ್ಲ ಸಹಕಾರ ಬೇಕು. ಧನ್ಯವಾದಗಳು. ಹೆಸರು ಹೇಳಿ. ನನ್ನ ಹೆಸರು ಬಸವರಾಜ ಮುರಪ್ಪ ಚೆಟ್ಟಿ. ನಾಯಕ ಈ ಮಾಧ್ಯಮದ ಮೂಲಕ ಎಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಷ್ಟಕ್ಕೆ ಮುಗಿಲಿಲ್ಲ. ಈಗ ಧಾರ್ಮಿಕ ಕೆಲಸಗಳು ನಿರಂತರವಾಗಿ ನಡೀಬೇಕು. ನಮ್ಮ ಈಗ ಸಿದ್ದೇಶ್ವರ ಬಡಾವಣೆ, ಶಾಂತವೀರ ನಗರ, ರಾಧಾಕೃಷ್ಣ ನಗರ ಮತ್ತು ಗಡಗಿಲಿ ಇವೆಲ್ಲ ನಗರಗಳ ಸಮೂಹವೇ ಈ ದೇವಸ್ಥಾನದ ಒಂದು ಗುಮ್ಮಟ ಇದ್ದಂಗೆ ಇಲ್ಲಿ ಎಲ್ಲರಿಗೂ ಒಳ್ಳೆಯ ಒಂದು ಧಾರ್ಮಿಕ ಸ್ಥಳ ಆಗಿ ಪರಿವರ್ತನೆ ಮಾಡಲಿಕ್ಕೆ ನಾವೆಲ್ಲ ಶ್ರಮಿಸೋಣ. ಇಲ್ಲಿ ಈ ಒಂದು ಜಾಗ ಬಿಟ್ಟರೆ ನಮಗೆ ಎಲ್ಲಿ ಕೂಡಲಿಕ್ಕೆ ಮತ್ತು ನಿಲ್ಲಲಿಕ್ಕೆ ಸ್ಥಾನವೇ ಇಲ್ಲ. ಈಗ ಈ ಹಂತಕ್ಕೆ ನಾವು ಈ ದೇವಸ್ಥಾನವನ್ನು ನಾವು ಎಲ್ಲರ ಸಹಕಾರದಿಂದ ಅಭಿವೃದ್ಧಿ ಮಾಡಿದ್ದೀವಿ. ನಿರಂತರ ಪೂಜೆ ನಡೀತದೆ. ಇನ್ನೂ ಅಭಿವೃದ್ಧಿ ಕೆಲವು ಕೆಲಸಗಳು ಆಗಬೇಕಾಗಿತ್ತು. ಅವನ್ನು ಎಲ್ಲರೂ ಕೂಡಿ ಮಾಡೋಣ ಅಂತ ಕೇಳ್ಕೊಂಡು ನನ್ನ ಹೆಸರೇನು ಸರ್? ಹನುಮಂತ ನಾಯ್ಕ. ಇಲ್ಲಿ ಪಾರ್ಕದ ಮಾಡೋಕ್ಕೆ ಜಾಗ ಅದ ರೀ? ಜಾಗ ಭಾಳ ಅದ ರೀ? ಜಾಗ ಇದೆ. ಅಲ್ಲ, ಶಾಸಕರ ಗಮನಕ್ಕೆ ತಂದಿರಿ? ಈಗ ಜಾಗ ಇದೆ ಸರ್. ಶಾಸಕರ ಗಮನಕ್ಕೆ ತಂದು ಇದೊಂದು ಸಭಾಭವನ ಮಾಡಬೇಕು ಅನ್ನುವಂಥ ಆಮೇಲೆ BDOವರಿಗೂ ಅಪ್ರೋಚ್ ಮಾಡಿ ಇಲ್ಲೆಲ್ಲ ಬೇರೆ ಹಾಕೋ ಸಲುವಾಗಿ ಅದೆಲ್ಲ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ನಿಮ್ಮ ಸಹಕಾರವೂ ಕೂಡ ಬೇಕು. ಯಾಕಂತಂದ್ರೆ ನೀವು